ಮತ್ತೊಂದು ಕಡೆ ಬಿಡಿಎ ಅಧ್ಯಕ್ಷ ಶಾಸಕ ಕೂಡ ಆಗಿರುವಂತ ಎನ್ಎ ಹ್ಯಾರಿಸ್ ಪುತ್ರನಿಗೆ ಇಡಿ ಶಾಕ್. ಹೌದು, ಮೊಹಮ್ಮದ್ ನಲಪಾಡ್ ಮನೆಯಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಬೆಳಗ್ಗೆ 6:30ರಿಂದ ಇಡಿ ಪರಿಶೀಲನೆ ನಡೀತಾ ಇದೆ. ಸಿಆರ್ಪಿಎಫ್ ಸಿಬ್ಬಂದಿ ಭದ್ರತೆಯೊಂದಿಗೆ 10 ಗಂಟೆಗಳಿಂದ ಶೋಧ ಕಾರ್ಯ ನಡೀತಾ ಇದೆ. ಜಯನಗರದಲ್ಲಿರುವಂತ ಹ್ಯಾಕರ್ ಶ್ರೀಕಿ ಮನೆಯಲ್ಲೂ ಕೂಡ ಪರಿಶೀಲನೆ ನಡೀತಾ ಇದೆ. ಹಕೀಬ್ ಖಾನ್ ನಿವಾಸದಲ್ಲೂ ಕೂಡ ಮಾಜಿ ಸಚಿವ ರೆಹಮಾನ್ ಖಾನ್ ಅವರ ಪುತ್ರ ಹಕೀಬ್ ಖಾನ್ ಅವರ ನಿವಾಸದಲ್ಲೂ ಕೂಡ ರೈಡ್ ಆಗ್ತಾ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. ಹೀಗೆ ಏಕಕಾಲದಲ್ಲಿ ಬಹಳಷ್ಟು ಕಡೆ ರೈಡ್ ನಡೀತಾ ಇದೆ. ಇದು ಬಿಟ್ಕಾಯಿನ್ಗೆ ಸಂಬಂಧಪಟ್ಟ ಹಾಗಿನ ಹಗರಣ ಅಂತ ಹಿಂದೆ ಕೆಲ ವಿಚಾರಗಳು ಎಲ್ಲ ಬೆಳಕಿಗೆ ಬಂದಿತ್ತಲ್ಲ, ಅದರ ತನಿಖೆ ಭಾಗವಾಗಿ ರೈಡ್ ಆಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಹೌದು, ಹಾಗಾದ್ರೆ ಇಡಿ ರೈಡ್ ಮಾಡಿರೋದು ಯಾಕೆ? ನಲಪಾಡ್ ವಿರುದ್ಧ ಇದ್ದಂತ ಆರೋಪಗಳೇನು? ಶ್ರೀಕಿ ಜೊತೆ ಮಾಜಿ ಸಚಿವರ ಅಂದ್ರೆ ರೆಹಮಾನ್ ಖಾನ್ ಅವರ ಮೊಮ್ಮಗನಿಗೆ ಇರುವಂತ ನಂಟೇನು? ಬನ್ನಿ ಅದಕ್ಕೆ ಸಂಬಂಧಪಟ್ಟಾಗಿನ ರಿಪೋರ್ಟ್ ನೋಡ್ಕೊಂಬೋಣ. 12 ಪ್ರತ್ಯೇಕ ಸ್ಥಳಗಳು, 20ಕ್ಕೂ ಹೆಚ್ಚು ಅಧಿಕಾರಿಗಳು, ಸಿಆರ್ಪಿಎಫ್ ಸಿಬ್ಬಂದಿ ಭದ್ರತೆ, ಇಂಚಿಂಚು ಪರಿಶೀಲನೆ. ಎನ್ಎ ಹ್ಯಾರಿಸ್ ಮನೆಗೂ ಲಗ್ಗೆ, ಪುತ್ರ ನಲಪಾಡ್ಗೂ ಶಾಕ್, ಮಾಜಿ ಸಚಿವ ರೆಹಮಾನ್ ಖಾನ್ ಮೊಮ್ಮಗನಿಗೂ ಇಡಿ. ಬಿಡಿಎ ಅಧ್ಯಕ್ಷ ಶಾಸಕ ಎನ್ಎ ಹ್ಯಾರಿಸ್ಗೆ ಇಡಿ ಶಾಕ್. ಹ್ಯಾರಿಸ್ ಪುತ್ರ ನಲಪಾಡ್ ಮನೆ ಮೇಲೂ ದಾಳಿ ಪರಿಶೀಲನೆ. ಬಿಟ್ಕಾಯಿನ್ ಹಗರಣ ಸಂಬಂಧ ದಾಖಲೆಗಳ ಶೋಧ. ಬಿಟ್ಕಾಯಿನ್ ಹಗರಣ 2021ರಲ್ಲಿ ಕರ್ನಾಟಕದಲ್ಲಿ ದೊಡ್ಡ ಸೌಂಡ್ ಮಾಡಿತು. ದೊಡ್ಡ ಪೊಲೀಸ್ ಅಧಿಕಾರಿಗಳು, ರಾಜಕೀಯ ನಾಯಕರ ಹೆಸರು ತಳಕು ಹಾಕೊಂಡಿತ್ತು. ಬಿಟ್ಕಾಯಿನ್ ಹಗರಣ ಈಗ ಮತ್ತೆ ಸದ್ದು ಮಾಡಿದೆ. ಜಾರಿ ನಿರ್ದೇಶನಾಲಯ ಬೆಂಗಳೂರಿನಲ್ಲಿಂದು ಮೆಗಾ ರೇಡ್ ನಡೆಸಿದೆ. ಬೆಳಗ್ಗೆ 6:30ರ ವೇಳೆಗೆ 20ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು 12 ಕಡೆ ಏಕಕಾಲಕ್ಕೆ ದಾಳಿ ಮಾಡಿದ್ದಾರೆ. ಅಶೋಕ್ ನಗರದಲ್ಲಿರುವ ಬಿಡಿಎ ಅಧ್ಯಕ್ಷ ಎನ್ಎ ಹ್ಯಾರಿಸ್ ಮನೆ ಮತ್ತು ಅವರ ಪುತ್ರ ಕೈ ಮುಖಂಡ ಮೊಹಮ್ಮದ್ ನಲಪಾಡ್, ಮತ್ತೊಬ್ಬ ಪುತ್ರ ಉಮರ್ ಫಾರೂಕ್ ನಲಪಾಡ್ ಮನೆ ಹಾಗೂ ಕಚೇರಿಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ದಾಖಲೆಗಳ ಪರಿಶೀಲನೆ ನಡೆಸಿದ್ದು ಕೆಲ ದಾಖಲೆಗಳನ್ನು ವಶಕ್ಕೆ ಪಡೆದಿರೋ ಮಾಹಿತಿ ಇದೆ. ಬಿಟ್ಕಾಯಿನ್ ಹಗರಣದ ರೂವಾರಿ ಶ್ರೀಕಿ ಜೊತೆ ನಲಪಾಡ್ ನಂಟು. 4.5 ಕೋಟಿ ವಹಿವಾಟು. ನಲಪಾಡ್ ಮನೆ ರೇಡ್ಗೆ 10 ಲಕ್ಷ ಕಾರಣನ. ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಿಸಿದ ಹಣಕಾಸು ಲೆಕ್ಕಾಚಾರಗಳು ಮತ್ತು ಸಂಪರ್ಕಗಳ ಕುರಿತು ಹೆಚ್ಚಿನ ಮಾಹಿತಿ ಸಂಗ್ರಹಿಸೋ ಉದ್ದೇಶದಿಂದ ಇಡಿ ಈ ದಾಳಿ ನಡೆಸಿದೆ ಎನ್ನಲಾಗಿದೆ. ಬಿಟ್ಕಾಯಿನ್ ಹಗರಣದ ಕಿಂಗ್ ಪಿನ್ ಶ್ರೀಕಾಂತ್ ಅಲಿಯಾಸ್ ಶ್ರೀಕಿ ಜೊತೆ ನಲಪಾಡ್ 6 ವರ್ಷದ ಆರ್ಥಿಕ ವ್ಯವಹಾರ ಹೊಂದಿದ್ರು. ಇಬ್ಬರೂ ಸೇರಿ 4.5 ಕೋಟಿ ವಹಿವಾಟು ನಡೆಸಿದ್ರು ಅನ್ನೋ ಆರೋಪವಿತ್ತು. ಹಾಗಿದ್ರೆ ಪ್ರಕರಣದ ಹಿನ್ನೆಲೆ ಏನು? ಮೊಹಮ್ಮದ್ ನಲಪಾಡ್ ಮನೆ ಮೇಲೆ ಇಡಿ ರೇಡ್ಗೆ ಪ್ರಮುಖ ಕಾರಣವೇನು ಅಂತ ನೋಡೋದಾದ್ರೆ, ನಲಪಾಡ್ ಮನೆ ಮೇಲೆ ಇಡಿ ರೇಡ್ಗೆ 10 ಲಕ್ಷ ಕಾರಣನಾ ಅನ್ನೋ ಪ್ರಶ್ನೆ ಎದ್ದಿದೆ. 2020ರಲ್ಲಿ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ ಮೇಲೆ ಎಫ್ಐಆರ್ ದಾಖಲಾಗಿತ್ತು. ಈ ಪ್ರಕರಣದ ತನಿಖೆಗೆ ಸರ್ಕಾರ ಎಸ್ಐಟಿ ರಚನೆ ಮಾಡಿತು. ಅಶೋಕ್ ನಗರ ಠಾಣೆಯಲ್ಲಿ ಯಶೋಧಾದೇವಿ ಅನ್ನೋರು ದೂರು ನೀಡಿದ್ರು. ಶ್ರೀಕಿ, ರಾಬಿನ್ ಖಂಡೇಲ್ವಾಲಾ, ಅಜಿತ್ ಖಂಡೇಲ್ವಾಲಾ ವಿರುದ್ಧ ದೂರು ಕೊಟ್ಟಿದ್ರು. 28 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರೆ 45 ಲಕ್ಷ ರೂಪಾಯಿ ಬರುತ್ತೆ ಅಂತ ಹೇಳಿದ್ದು, ಈ ಮಾತು ನಂಬಿ ಬಿಟ್ಕಾಯಿನ್ನಲ್ಲಿ ಯಶೋಧ ಹೂಡಿಕೆ ಮಾಡಿದ್ರು. 28 ಲಕ್ಷ ರೂಪಾಯಿಯನ್ನ ಅಜಿತ್ ಖಾತೆಗೆ ಮಹಿಳೆ ಯಶೋಧ ಹಾಕಿದ್ರು. ಆದರೆ ನಂತರ ಹಣ ಮತ್ತು ಲಾಭ ನೀಡದೆ ಈ ಗ್ಯಾಂಗ್ ವಂಚನೆ ಮಾಡಿತು. ಇನ್ನು ಈ ಪ್ರಕರಣದ ತನಿಖೆ ವೇಳೆ ನಲಪಾಡ್ ಹೆಸರು ಕೂಡ ಪತ್ತೆಯಾಗಿತ್ತು. ಬಾಂಬೆ ವ್ಯಕ್ತಿಯಿಂದ 10 ಲಕ್ಷ ನಲಪಾಡ್ ಅಕೌಂಟ್ಗೆ ಜಮೆ. ಶ್ರೀಕಿ ನೇತೃತ್ವದ ಗ್ಯಾಂಗ್ ವ್ಯವಸ್ಥಿತವಾಗಿ ಬಿಟ್ ಹ್ಯಾಕಿಂಗ್ನಲ್ಲಿ ನಿರತವಾಗಿತ್ತು. ಇದರ ಹೆಜ್ಜೆಜಾಡು ಬೆನ್ನತ್ತಲೆಂದೇ ಸರ್ಕಾರ ತನಿಖೆಯನ್ನ ಎಸ್ಐಟಿಗೆ ವಹಿಸಿತು. ಹಾಗಿದ್ರೆ ಈ ಪ್ರಕರಣ ಮೊಹಮ್ಮದ್ ನಲಪಾಡ್ಗೆ ಹೇಗೆ ಲಿಂಕ್ ಆಯಿತು ಅನ್ನೋದನ್ನ ನೀವು ತಿಳ್ಕೊಳ್ಳೋದಾದ್ರೆ, ಬಿಡಿಎ ಅಧ್ಯಕ್ಷ ಶಾಸಕ ಎನ್ಎ ಹ್ಯಾರಿಸ್ ಅವರ 2ನೇ ಪುತ್ರ ಉಮರ್ ನಲಪಾಡ್ಗೆ ಹ್ಯಾಕರ್ ಶ್ರೀಕಿ ಕ್ಲಾಸ್ಮೇಟ್ ಆಗಿದ್ದ. ಇದೇ ಕಾರಣಕ್ಕೆ ಮೊಹಮ್ಮದ್ ನಲಪಾಡ್ಗೂ ಹತ್ತಿರವಾಗಿದ್ದ. ಇನ್ನು ಬಿಟ್ಕಾಯಿನ್ ಹ್ಯಾಕ್ ಮಾಡಿ ಶ್ರೀಕಿ ಹಣವನ್ನ ಬಾಂಬೆಯ ವ್ಯಕ್ತಿಯೊಬ್ಬರ ಅಕೌಂಟ್ಗೆ ಜಮೆ ಮಾಡ್ತಿದ್ದ. ನಂತರ ಬಾಂಬೆ ವ್ಯಕ್ತಿಯಿಂದ 10 ಲಕ್ಷ ರೂಪಾಯಿ ನಲಪಾಡ್ ಅಕೌಂಟ್ಗೆ ಡೆಪಾಸಿಟ್ ಆಗಿತ್ತು. ಹಣ ವರ್ಗಾವಣೆ ಕುರಿತು ರಾಜ್ಯ ಸರ್ಕಾರ ನೇಮಿಸಿದ ಎಸ್ಐಟಿ ತನಿಖೆ ನಡೆಸಿತು. 2024ರ ಜೂನ್ ತಿಂಗಳಲ್ಲಿ ನಲಪಾಡ್ರನ್ನ ವಿಚಾರಣೆ ನಡೆಸಿತು. ತನಿಖೆ ವೇಳೆ ಹಣ ರಿಕವರಿ ನೀಡೋದಾಗಿ ನಲಪಾಡ್ ಹೇಳಿದ್ರು. ಆದ್ರೆ ಈವರೆಗೂ ಹಣ ರಿಕವರಿ ನೀಡಿರಲಿಲ್ಲ.
ಚಾರ್ಜ್ ಶೀಟ್ ಸಲ್ಲಿಸಲು ಎಸ್ಐಟಿ ಮೀನಾಮೇಷ. ತನಿಖೆ ಚುರುಕುಗೊಳಿಸಲು ಈಗ ಇಡಿ ರೇಡ್. ಬಿಟ್ಕಾಯಿನ್ ಪ್ರಕರಣದಲ್ಲಿ ತನಿಖೆ ನಡೆಸಿದ್ದ ಎಸ್ಐಟಿ ಈವರೆಗೂ ಅಂತಿಮ ಚಾರ್ಜ್ ಶೀಟ್ ಸಲ್ಲಿಸಿಲ್ಲ. ನಲ್ಪಾಡ್ ಆರೋಪಿ ಅಂತ ಪತ್ತೆಯಾಗಿದ್ರೂ ಕ್ರಮ ಕೈಗೊಂಡಿಲ್ಲ. ಹಿರಿಯ ಅಧಿಕಾರಿಗಳ ಒತ್ತಡಕ್ಕೆ ಮಣಿದು ಮೊಹಮ್ಮದ್ ನಲ್ಪಾಡ್ಗೆ ರಿಲೀಫ್ ನೀಡ್ತಾ ಅನ್ನೋ ಅನುಮಾನ ಸೃಷ್ಟಿಯಾಗಿತ್ತು. ಬಿಟ್ಕಾಯಿನ್ ವಿಚಾರದಲ್ಲಿ ಇಡಿ ಕೂಡ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ 2002ರ ಅನ್ವಯ ಕೇಸ್ ದಾಖಲಿಸಿಕೊಂಡಿತ್ತು. ಇದರ ತನಿಖೆಯ ಭಾಗವಾಗಿಯೇ ಇಂದು ದಾಳಿ ನಡೆಸಲಾಗಿದೆ ಎನ್ನಲಾಗಿದೆ. ಇನ್ನು ತನಿಖೆಯ ಪ್ರಕಾರ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ವೆಬ್ಸೈಟ್ಗಳು ಹಾಗೂ ಡಿಜಿಟಲ್ ವ್ಯಾಲೆಟ್ಗಳನ್ನು ಹ್ಯಾಕ್ ಮಾಡಿ ವರ್ಚುವಲ್ ಡಿಜಿಟಲ್ ಆಸ್ತಿಗಳನ್ನು ಕಳವು ಮಾಡಲಾಗಿದೆ ಅನ್ನೋ ಆರೋಪಗಳಿವೆ. ಹ್ಯಾಕ್ ಮಾಡಲಾದ ಡೇಟಾ ಮತ್ತು ಹಣವನ್ನ ಕ್ರಿಪ್ಟೋ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಗಳ ಮೂಲಕ ಮಾರಾಟ ಮಾಡಿ ಆ ಮೂಲಕ ಬಂದ ಹಣವನ್ನ ಬ್ಯಾಂಕ್ ಖಾತೆಗಳ ಮೂಲಕ ವರ್ಗಾವಣೆ ಮಾಡಲಾಗಿದೆ ಅನ್ನೋ ಮಾಹಿತಿ ಹೊರಬಂದಿದೆ. ರೆಹಮಾನ್ ಖಾನ್ ಮೊಮ್ಮಗ ಹಕೀಬ್ ಮನೆ ಮೇಲೂ ಇಡಿ ದಾಳಿ. ಜಯನಗರದಲ್ಲಿರುವ ಹ್ಯಾಕರ್ ಶ್ರೀಕಿ ಮನೆಯಲ್ಲೂ ಪರಿಶೀಲನೆ. ಕೇಂದ್ರದ ಮಾಜಿ ಸಚಿವ ದಿವಂಗತ ಕೆ ರೆಹಮಾನ್ ಖಾನ್ ಅವರ ಮೊಮ್ಮಗ ಹಕೀಬ್ ಖಾನ್ಗೆ ಇಡಿ ಶಾಕ್ ಕೊಟ್ಟಿದೆ. ಹಕೀಬ್ ಶ್ರೀಕಿ ಜೊತೆ ವ್ಯವಹಾರ ನಡೆಸಿದ್ದು ಇವರ ಬ್ಯಾಂಕ್ ಖಾತೆಗಳಿಂದ ಹಣ ವರ್ಗಾವಣೆಯಾಗಿತ್ತು ಅನ್ನೋ ಆರೋಪವಿದೆ. ಹೀಗಾಗಿ ಜಯನಗರದಲ್ಲಿರುವ ಹಕೀಬ್ ಖಾನ್ ಮನೆ ಮೇಲೆ ಇಡಿ ರೇಡ್ ಮಾಡಿದೆ. ಬೆಂಗಳೂರಿನ ಜಯನಗರದಲ್ಲಿರುವ ಬಿಟ್ಕಾಯಿನ್ ಕಿಂಗ್ ಪಿನ್ ಶ್ರೀಕಿ ಮನೆಯಲ್ಲಿ ಇಡಿಯ 4 ಅಧಿಕಾರಿಗಳು ಬೆಳಗ್ಗೆಯಿಂದಲೂ ಶೋಧ ನಡೆಸುತ್ತಿದ್ದಾರೆ. ಇದಲ್ಲದೆ ಏವಿಯೇಷನ್ ಕಂಪನಿ, ಐಟಿ ಸೊಲ್ಯೂಷನ್ಸ್, ಕ್ರಿಪ್ಟೋ ಕಂಪನಿ ಮೇಲೂ ಇಡಿ ಟೀಮ್ ರೇಡ್ ಮಾಡಿ ದಾಖಲೆಗಳ ಪರಿಶೀಲನೆ ನಡೆಸಿದೆ. ಬ್ಯೂರೋ ರಿಪೋರ್ಟ್, TV9.